ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಒಂದೇ ಸಲ ಏನೋ ಸ್ವಾತಂತ್ರ್ಯ ಬಂತು. ಬಟ್ ಈಗ್ಲೂ ಪಾಕಿಸ್ತಾನ ಗುಲಾಮಗಿರಿಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ರೀಸನ್ ಏನು ಅಂತ ಅಂದ್ರೆ, ಸ್ವಾತಂತ್ರ್ಯ ಬಂದ ನಂತರ ಪಾಕಿಸ್ತಾನ ಅಮೆರಿಕ, ಸೌದಿ ಅರೇಬಿಯಾ ಅಥವಾ ಚೀನಾ ಈ ತರ ದೇಶಗಳ ಮೇಲೆ ಡಿಪೆಂಡೆನ್ಸಿ ಆಗಿದೆ. ಫೈನಾನ್ಷಿಯಲಿ ಇರ್ಬೋದು ಅಥವಾ ಏನಾದ್ರೂ ಯುದ್ಧ ಆದಾಗ ಡಿಪೆಂಡೆನ್ಸಿ, ನಾವು ಹೆಲ್ಪ್ ಕೇಳೋದಾಗಿರ್ಬೋದು. ಸೊ ಈ ತರ ನಡ್ಕೊಂಡು ಬರ್ತಾನೆ ಇದೆ ಪಾಕಿಸ್ತಾನದ ಹಿಸ್ಟ್ರಿ ನೋಡೋದಾದ್ರೆ. ನಾವು ಸ್ವಾತಂತ್ರ್ಯ ಬಂದ ನಂತರ ಪಾಕಿಸ್ತಾನ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದ್ದು ಅಮೆರಿಕದ ಮೇಲೆ. ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತ ಅಮೆರಿಕ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇತ್ತು ಕಂಪ್ಲೀಟ್ಲಿ. ಅಂದ್ರೆ ಈಗ ಯಾರಾದ್ರೂ ಯುದ್ಧ ಘೋಷಣೆ ಮಾಡಿದ್ರೆ ಸಪೋರ್ಟ್ ಆಗಿರೋದು ಅಥವಾ ಫೈನಾನ್ಷಿಯಲಿ ಇಷ್ಟು ಸಾಲವನ್ನ ಕೊಟ್ಟು ಮಾಡೋದು, ಸ್ವಲ್ಪ ಸಪೋರ್ಟ್ ಆಗಿ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾನೆ ಇತ್ತು. ಬಟ್ ಅದಾದ ನಂತರ ಒಂದು 10 ವರ್ಷ ಆದ್ಮೇಲೆ ಪಾಕಿಸ್ತಾನ ಅದ್ರ ಬುದ್ಧಿ ಬಿಡೋದಿಲ್ಲ, ಅದು ಚೀನಾವನ್ನ ಅವಲಂಬಿಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಮೆರಿಕದ ಕೈ ಬಿಟ್ಬಿಟ್ಟು ಚೀನಾ ಮೇಲೆ ಡಿಪೆಂಡೆನ್ಸ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಚೀನಾ ಮೊದ್ಲೇ ಕೇಳ್ಬೇಕಾ, ಮೋಸ್ಟ್ ವ್ಯವಹಾರಯುತ ದೇಶ ಅಂತ ಅಂದ್ರೆ ಚೀನಾ. ಅದರಲ್ಲಿ ಯಾವುದೇ ರೀತಿ ಅವರು ಕಾಂಪ್ರಮೈಸ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಸೊ ಅದರಲ್ಲಿ ಬರೋಬ್ಬರಿ ಬಿಲಿಯನ್ ಡಾಲರ್ಸ್ ಗಟ್ಲೆ ಸಾಲವನ್ನ ಪಡೆದಿದೆ ಯಾವುದು ಪಾಕಿಸ್ತಾನ. ಸೊ ಚೀನಾ ಹೇಗೆ ಅಂದ್ರೆ, ಸಾಲ ಕೊಟ್ಟಿದೆ ಅಂದ್ಮೇಲೆ ತಗೊಳ್ಳೋಂತ ಕೆಪಾಸಿಟಿ ಇರುತ್ತಲ್ವಾ ಚೀನಾಗೆ. ಸೊ ಯಾವುದೇ ರೀತಿ ಎಮೋಷನಲ್ ಇಲ್ಲ, ಏನಿಲ್ಲ ಅವ್ರಿಗೆ. ಸೊ ಕೊಟ್ಟಿರೋದಕ್ಕೆ ವಾಪಸ್ ಕರೆಕ್ಟ್ ಆಗಿ ತಗೊಂತಾರೆ. ಇಲ್ಲ ಅಂದ್ರೆ ಆ ದೇಶವನ್ನ ಕಂಪ್ಲೀಟ್ ಆಗಿ ತನ್ನ ಮುಷ್ಟಿಯಲ್ಲಿ ಹಿಡ್ಕೊಳ್ಳುವಂಥದ್ದು ಚೀನಾ ಆಗಿರುತ್ತೆ. ಸೊ ಈಗ ರೀಸೆಂಟ್ ಆಗಿ ಯುದ್ಧಗಳಾದಾಗ ಪಾಕಿಸ್ತಾನವನ್ನ ಚೀನಾ ಕಂಪ್ಲೀಟ್ ಆಗಿ ತನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿತ್ತು. ಯಾರ ವಿರುದ್ಧ ಯುದ್ಧ ಮಾಡಬೇಕು, ಯಾರಿಗ್ ಸಪೋರ್ಟ್ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತಿದ್ದೆ ಚೀನಾ ಆಗಿತ್ತು. ಸೊ ಇದೆಲ್ಲ ಗೊತ್ತಾದ ನಂತರ ಪಾಕಿಸ್ತಾನ ಅದನ್ನ ಒಂಥರ ಪಶ್ಚಾತ್ತಾಪ ಫೀಲ್ ಆಗಿ ಮತ್ತೆ ಇವಾಗ ವಿಶ್ವದ ದೊಡ್ಡ ಅಣ್ಣ ಅಮೆರಿಕಾದವ್ರ ಹತ್ರ ಒಂದು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು, ಒಂದು ಅಟ್ರಾಕ್ಷನ್ ಮಾಡ್ಕೊಂಡು ಅವ್ರ ಹತ್ರ ಮತ್ತೆ ಸಾಲ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದೆ. ರೀಸೆಂಟ್ ಆಗಿ ನೋಡಿರ್ಬೋದು, ಯುದ್ಧಗಳೆಲ್ಲ ಆಯ್ತು. ಇರಾನ್ ಮತ್ತೆ ಅಮೆರಿಕದ ವಿರುದ್ಧ ಯುದ್ಧಗಳಾಯ್ತು. ಅದ ಮಧ್ಯವರ್ತಿ ಆಗಿದೆ ಪಾಕಿಸ್ತಾನ ಅಂತ ಹೇಳ್ಬೋದು. ಸೊ ಬಿಲಿಯನ್ ಗಟ್ಲೆ ಒಂದು ಅಮೌಂಟ್ ಇಂದ ಹೋಗಿ ಸಂಧಾನ ಮಾಡ್ಬೇಕು ಅಂತ ಹೋಗಿ ಅಲ್ಲಿ ಇರಾನ್ ಅಲ್ಲಿ, ಅಲ್ಲೂ ಕೂಡ ಅಮೆರಿಕಾನ ಇಂಪ್ರೆಸ್ ಮಾಡ್ಬೇಕು ಅಂತ ನೋಡಿದ್ರು. ಟ್ರಂಪ್ ಅಂದ್ರೆ ಹೇಗೆ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಟ್ರಂಪ್ ಹೇಗೆ ಅಂದ್ರೆ ಅವ್ರು ಇಷ್ಟ ಆಗೋ ತರ ಮಾತಾಡ್ಬಿಟ್ರೆ ಮತ್ತೆ ಅವ್ರನ್ನ ಹೊಗಳಕ್ಕೆ ಮಾರು ಹೋಗೋದೇ ಟ್ರಂಪ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಸೊ ಇವ್ರು ಅದನ್ನೇ ಸ್ಟ್ರಾಟಜಿಕ್ಸ್ ಯೂಸ್ ಮಾಡ್ತಿದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಆಗಿರ್ಬೋದು ಮತ್ತೆ ಸೇನಾಧ್ಯಕ್ಷ ಶರೀಫ್ ಅವರು ಒಂದು ಅದೇ ತರ ಸ್ಟ್ರಾಟಜಿಸ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ ಇತ್ತೀಚೆಗೆ. ಬಿಕಾಸ್ ಅವರು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಒಂದು 10 ಶತಕೋಟಿ ಡಾಲರ್ ಅಷ್ಟು ಒಂದು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ವಿಶ್ವದ ದೊಡ್ಡಣ್ಣನ ಹತ್ರ, ಟ್ರಂಪ್ ಅವ್ರ ಹತ್ರ ಅಂತ ಸಾಲ ಅಂತ ಗೊತ್ತಾಗ್ತಾ ಇದೆ ಇವಾಗ. ಬಟ್ ಎಲ್ಲ ಅವರು ಸುಮ್ನೆ ಹೊಗಳಿಕೆ ಇದ್ ಮಾಡೋದು. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ, ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ಜಗಳ ಆಯ್ತು, ಅಂದ್ರೆ ಯುದ್ಧ ಆಯ್ತು ರೀಸೆಂಟ್ ಆಗಿ. ಮತ್ತೆ ಸಿಂಧೂರ ಇದೆಲ್ಲ ಆಯ್ತಲ್ಲ, ಆ ಟೈಮಲ್ಲಿ ಕಾಂಪ್ರಮೈಸ್ಗೆ ಬಂದಿದ್ದು ವಿಶ್ವದ ದೊಡ್ಡಣ್ಣ ಅಮೆರಿಕ ಬಂತು. ಸೊ ಆಗ ಇವರು ಒಳ್ಳೊಳ್ಳೆ ಬಿರುದನ್ನ ಕೊಟ್ರು ಟ್ರಂಪ್ ಅವ್ರಿಗೆ. ಅಂದ್ರೆ ಶಾಂತಿ ಪ್ರಿಯ ಇರ್ಬೋದು, ಮತ್ತೆ ಇವ್ರಿಗೆ ನೊಬೆಲ್ ಪ್ರೈಸ್ ಅನ್ನ ಕೊಡ್ಬೇಕು. ಯಾವುದೇ ದೇಶದಲ್ಲಿ ಒಂದು ಯುದ್ಧ ಆದ್ರೆ ಸೌಹಾರ್ದವನ್ನ ಕಾಪಾಡ್ಕೊಂಡು ಬಂದಿರೋದು ದೊಡ್ಡಣ್ಣ. ಸೊ ಟ್ರಂಪ್ ಇಂದಾನೆ ಎಲ್ಲ ನಡೀತಿರೋದು ಅಂತ ಈ ತರ ಒಂದು ಪುಸ್ಲಾಯಿಸಿ ಟ್ರಂಪ್ ಅನ್ನ ತನ್ನ ಕಡೆ ಸೆಳ್ಕೊಳ್ಳೋದಕ್ಕೆ ಪಾಕಿಸ್ತಾನ ತುಂಬಾ ಅಂದ್ರೆ ತುಂಬಾ ಸಾಹಸವನ್ನ ಮಾಡ್ತಾ ಇದೆ. ಸೊ ರೀಸನ್ ಏನಕ್ಕೆ ಅಂತ ಅಂದ್ರೆ ಗೊತ್ತಾಯ್ತಲ್ಲ, ಒಂದು 10 ಶತಕೋಟಿ ಡಾಲರ್ ಅನ್ನ ಅವರು ಸಾಲವಾಗಿ ಪಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಇದು ಅವ್ರದ್ದು ಇನ್ನೇನಿಲ್ಲ, ಯಾವಾಗ್ಲೂ ಟ್ರಂಪ್ ಅನ್ನ ಹೊಗಳೋದು ಮತ್ತೆ ಅವ್ರನ್ನ ಯಾವ್ದಾದ್ರು ಅವ್ರಿಗೆ, ಈಗ ಫಾರ್ ಎಕ್ಸಾಂಪಲ್ ಅಮೆರಿಕಾಗೆ ಮತ್ತೆ ಭಾರತಕ್ಕೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ಳಿ. ಸೊ ಅವಾಗ ಪಾಕಿಸ್ತಾನ ಎಂಟ್ರಿ ಕೊಟ್ಟು ಏನಂದ್ರೆ ಅಮೆರಿಕಾಗೆ ಸಪೋರ್ಟ್ ಮಾಡ್ತಾ ಇರೋ ರೀತಿ ಬಿಂಬಿಸಿದಾಗ ನಮ್ಮಿಬ್ರ ಮಧ್ಯೆ ಭಿನ್ನಾಭಿಪ್ರಾಯ ಜಾಸ್ತಿ ಆಗುತ್ತೆ. ಭಾರತ ಮತ್ತೆ ಅಮೆರಿಕ ಮಧ್ಯೆ ಜಾಸ್ತಿ ಆಗಿ ಇವರು ಅದ್ರ ಅಡ್ವಾಂಟೇಜ್ ತಗೊಳ್ಳೋ ರೀತಿ ಮಾಡ್ತಿರೋದು ಎಲ್ರಿಗೂ ಗೊತ್ತೇ ಇರುವಂತ ವಿಚಾರ. ಪಾಕಿಸ್ತಾನ ಹೇಗೆ ಅಂತ ಅಂದ್ರೆ, ಅಮೆರಿಕವನ್ನ ತುಂಬಾ ಟ್ರಸ್ಟೆಡ್ ಇರುವಂತ ದೇಶ. ಪಾಲುದಾರಿಕೆಯನ್ನ ತಗೋಬಹುದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ಕ್ಷಿಪಣಿಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ನಾವು ಅಮೆರಿಕವನ್ನ ನಂಬ್ತೀವಿ. ಯಾವುದೇ ಕಾರಣಕ್ಕೂ ಅಮೆರಿಕದಿಂದ ಮೋಸ ಆಗಲ್ಲ ಅಥವಾ ಈ ತರ ಹೋಗ್ಲಿ ಅಮೆರಿಕವನ್ನ ಪುಸ್ಲಾಯಿಸ್ಕೊಂಡು ತನ್ನ ಕಡೆಗೆ ಅಟ್ರಾಕ್ಷನ್ ಮಾಡ್ಕೊಳ್ಳೋಕೆ ಮಾಡ್ತಾ ಇದೆ. ಮತ್ತೆ ಇನ್ನೊಂದೇನಂತ ಅಂದ್ರೆ, ಪಾಕಿಸ್ತಾನ ಕಂಪ್ಲೀಟ್ ಆಗಿ ದಿವಾಳಿ ಆಗೋ ಚಾನ್ಸಸ್ ಬಂದಿದೆ ಇವಾಗ. ಕೆಲವರಿಗೆ ಗೊತ್ತಿರೋದಾದ್ರೆ ಆರ್ಥಿಕ ಪರಿಸ್ಥಿತಿ ಮತ್ತೆ ದಿವಾಳಿ ಆಗಿರೋದ್ರಿಂದ ಅಮೆರಿಕ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದೆ. ಮತ್ತೆ ಇನ್ನೊಂದೇನಂದ್ರೆ, IMF ನಲ್ಲಿ ಅಮೆರಿಕ ಹೆಚ್ಚು ಪಾಲುದಾರಿಕೆಯನ್ನು ಹೊಂದಿರೋದ್ರಿಂದ ಸೊ ಅದು ನಿರ್ಧಾರವನ್ನ ತಗೊಳುತ್ತೆ ಅಲ್ವಾ. ಸೊ ಟ್ರಂಪ್ ಅನ್ನ ಮೆಚ್ಚಿಸಿ ನಾವ್ ಇನ್ನೊಂಚೂರು ಸಾಲ ಪಡೆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಒಂದು ಸುಧಾರಿಸಬಹುದು ಅನ್ನೋ ಕಾರಣಕ್ಕೆ ಪಾಕಿಸ್ತಾನದ ಪ್ರಧಾನಿ ಶರೀಫ್ ಅವರು ಈ ತರ ಒಂದು ಪುಸ್ಲಾಯಿಸನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಚೀನಾದ ಸಾಲ ಸುಳ್ಳಿಗೆ ಸಿಲ್ಕೊಂಡಿರುವಂತ ಪಾಕಿಸ್ತಾನ ಅದ್ರ ಬಡ್ಡಿನೂ ಕೂಡ ತೀರ್ಸಕ್ ಆಗ್ತಾ ಇಲ್ಲ ಅವರಿಗೆ. ಯಾಕೆಂದ್ರೆ ಇನ್ನೊಂದೇನಂದ್ರೆ,
ಅಮೆರಿಕದ ಕರೆನ್ಸಿ ಮತ್ತೆ ಪಾಕಿಸ್ತಾನದ ರೂಪಾಯಿ ತುಂಬಾ ವ್ಯತ್ಯಾಸ ಇದೆ ಬೆಲೆ. ಬಿಕಾಸ್ ಅವರು ಸಾಲ ತಗೊಂಡಿರ್ತಾರೆ ಅಂದ್ರೆ ಅಷ್ಟು ಸಾಲ ಕೊಡ್ಬೇಕು ಅಂದ್ರೆ ಎಷ್ಟು ದುಪ್ಪಟ್ಟು ಅಥವಾ 3 ಪಟ್ಟ ಹಣ ಇರುತ್ತಲ್ವಾ. ಸೊ ಅದನ್ನೆಲ್ಲ ಹೇಗ್ ತೀರಿಸ್ತಾರೆ? ಈವನ್ ಚೀನಾದ್ರಿಂದನೇ ತತ್ತರ್ಸ್ ಹೋಗಿದ್ದಾರೆ ಪಾಕಿಸ್ತಾನದವರು. ಅವರ ಬಡ್ಡಿನೂ ಕೊಡಕ್ಕಾಗಿಲ್ಲ, ಅಸಲನ್ನು ಕೊಡಕ್ಕಾಗಿಲ್ಲ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ. ಸೊ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಅಮೆರಿಕ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಹೇಳೋದಾದ್ರೆ. ಮತ್ತೆ ಇನ್ನೊಂದು, ಪಾಕಿಸ್ತಾನದ ಪರಿಸ್ಥಿತಿಗಳು ಹೇಗಿದೆ ಅಂತ ಅಂದ್ರೆ ಅಲ್ಲಿ ಬೇಸಿಕ್ ಆಹಾರಗಳು ಅಥವಾ ಪೆಟ್ರೋಲ್ ಇರ್ಬೋದು ಅಥವಾ ದೈನಂದಿನ ಏನು ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅದು ಸಾಮಾನ್ಯ ಜನರಿಗೆ ಯಾವುದೇ ಕಾರಣಕ್ಕೂ ಕೈಗೆಟಕಲ್ಲ ಅನ್ನೋ ರೀತಿ ಆಗ್ಬಿಟ್ಟಿದೆ. ಬಿಕಾಸ್ ಅದು ಆರ್ಥಿಕ ಪರಿಸ್ಥಿತಿನೇ ನೀನು ಅಷ್ಟೊಂದ್ರ ಮಟ್ಟಿಗೆ ಇರ್ಬೇಕಾದ್ರೆ ನಾರ್ಮಲ್ ಪೀಪಲ್ಸ್ಗೆ ಹೆಂಗ್ ಸಾಧ್ಯ? ಅವ್ರ ಹತ್ರನೇ ಕಿತ್ಕೊಂಡು ಟ್ಯಾಕ್ಸ್ ಮಾಡ್ಕೊಂಡು ಅವ್ರು ಬೇರೆ ದೇಶಕ್ಕೆ ಸಾಲ ತೀರಿಸುವಂತ ಪರಿಸ್ಥಿತಿ ಇವಾಗ ಬಂದಿದೆ. ಅದರಲ್ಲೂ ಒಂದು ಸರ್ವೆ ಪ್ರಕಾರ 40-50% ಅಷ್ಟು ಬಡವರಿದ್ದಾರೆ ಅಂತ. ಅಂದ್ರೆ ಈಗ ಮೋರ್ ದೆನ್ 50% ಅಷ್ಟು ಬಡತನಕ್ಕಿಂತ ಕೆಳಮಟ್ಟದಲ್ಲಿ ಜೀವನವನ್ನ ಮಾಡ್ತಿರುವಂತ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಬ್ವಿಯಸ್ಲಿ ನಾ ಕರೆನ್ಸಿ ಬಗ್ಗೆ ಹೇಳಿದೆ ನಾನು, ಅಮೆರಿಕ ಕರೆನ್ಸಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಪಾಕಿಸ್ತಾನದ ಕರೆನ್ಸಿ. ಸೊ ಈಗ ನೀವು ಸಾಲ ತಗೊಂತೀರಾ ಆ ಕರೆನ್ಸಿ ಅಂದಾಗ ತಗೋಬೇಕಾದ್ರೆ ಜಾಸ್ತಿ ಇರುತ್ತೆ, ಬಟ್ ಅದು ತೀರಿಸ್ಬೇಕಾದ್ರೆ $1 ಇಷ್ಟು ಅಂತ ಇರುತ್ತೆ ಅಮೆರಿಕ. ಸೊ ಆಬ್ವಿಯಸ್ಲಿ ಹೆಂಗೆ ಅಂತ ಅಂದ್ರೆ ಎರಡಕ್ಕೂ ತುಂಬಾ ವೇರಿಯೇಷನ್ ಇರೋದ್ರಿಂದ ದೊಡ್ಡ ಪೆಟ್ ಅಂತ ಹೇಳ್ಬೋದು. ಈವನ್ ಚೀನಾ ಜೊತೆನೂ ಹಾಗೆ ಆಗಿರೋದು. ಮತ್ತೆ ಇವ್ರು ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ಯಾವ್ರ ಜೊತೆ ಅಂತ ಅಂದ್ರೆ ಸೌದಿ ಅರೇಬಿಯಾ ಇರ್ಬೋದು, ಅಮೆರಿಕ ಇರ್ಬೋದು, ಮತ್ತೆ ಚೀನಾ ಇರ್ಬೋದು. ಸೊ ಈ 3 ದೇಶಗಳ ಮೇಲೆ ಗುಲಾಮರಾಗಿ ಬದುಕ್ತಿದ್ದಾರೆ ಪಾಕಿಸ್ತಾನದವರು ಅಂತ ಹೇಳ್ಬೋದು. ಸೊ ಪಾಕಿಸ್ತಾನದ ಒಟ್ಟು ಸಾಲವು ಅಂದ್ರೆ 2026 ಸರ್ವೆ ಪ್ರಕಾರ ಒಂದು 80-90 ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿ ಅಂತ ಹೇಳ್ಬೋದು. ಅಂದ್ರೆ $280-320 ಬಿಲಿಯನ್ ಅಷ್ಟು ಪಾಕಿಸ್ತಾನ ಸಾಲವನ್ನ ಮಾಡಿದೆ ಅಂತ ಹೇಳ್ಬೋದು. ಬಟ್ ಅದೇ ಇವಾಗ ಹೇಳಿದ್ವಲ್ಲ, ಈಗ ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಹಾಗೆ ಇವ್ರು ಹೇಳಿದ್ರೆ ಅವ್ರ ಕಾಲು ಹಿಡಿತಾರೆ, ಅವ್ರು ಹೇಳಿದ್ರೆ ಇವ್ರ ಕಾಲು ಹಿಡಿತಾರೆ ಅನ್ನೋ ಹಾಗೆ ಚೀನಾ ಬಿಟ್ರೆ ಅಮೆರಿಕ, ಅಮೆರಿಕ ಬಿಟ್ರೆ ಸೌದಿ ಅರೇಬಿಯಾ. ಸೊ ಈಗ ಅವ್ರು ಕಂಪ್ಲೀಟ್ಲಿ ನಾಟ್ ಓನ್ಲಿ ಆರ್ಥಿಕ ವ್ಯವಸ್ಥೆ ಎಲ್ಲ ಯುದ್ಧ ಆದ್ರೆ ಅವರ ಶಸ್ತ್ರಾಸ್ತ್ರಗಳು ಅಥವಾ ವಿಮಾನಗಳನ್ನ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರೋದು ವಿಶ್ವದ ದೊಡ್ಡ ಅಣ್ಣ ಅಮೆರಿಕ ಮೇಲೆ ಅಂತ ಹೇಳ್ಬೋದು. ಸೊ ಇವಾಗ $10 ಕೋಟಿ ಅಷ್ಟು ಸಾಲವನ್ನ ಬೇಡ್ತಾ ಇದ್ದಾರೆ ವಿಶ್ವದ ದೊಡ್ಡಣ್ಣನ ಹತ್ರ. ಸೊ ಇದು ಆಬ್ವಿಯಸ್ಲಿ ಟ್ರಂಪ್ ಅವರು ಕೊಡ್ತಾರ ಅಥವಾ ಏನಾದ್ರು ಒಂದು ಒಪ್ಪಂದ ಆಗಿರುತ್ತೆ ಕಂಪ್ಲೀಟ್ ಆಗಿ. ಸೊ ಇದನ್ನ ಕಾದ್ ನೋಡ್ಬೇಕಾಗಿದೆ ಏನಾಗಿರುತ್ತೆ, ಅಥವಾ ಸಾಲ ಕೊಡ್ತಾರ ಬಿಡ್ತಾರ ಅಂತ. ಬಟ್ ಸ್ವಾತಂತ್ರ್ಯ ಸಿಗೋದು ಇಂಪಾರ್ಟೆಂಟ್ ಅಲ್ಲ, ಅದ ಗುಲಾಮಿಗಿರಿಂದ ಆಚೆ ಬರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪಾಕಿಸ್ತಾನ ಮುಂದೆ ಹೇಗ್ ಸರ್ವೈವ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಕಾದ್ ನೋಡೋಣ. ಇದೇ ತರ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ. ನಾನು ಮೈತ್ರಿ ರಾಮಚಂದ್ರ.